ಹಾಗೆ ತುಲನಾತ್ಮಕ ಆದಾಯದ ಒಂದು ಹೇಳಿಕೆ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ತುಲನಾತ್ಮಕ ಆದಾಯ ಹೇಳಿಕೆ ಅಂತ ಹೇಳಿದಾಗ ಇದರಲ್ಲಿ ಆದಾಯ ಹೇಳಿಕೆಗಳು ವ್ಯವಹಾರದ ಒಂದು ಕಾರ್ಯಾಚರಣೆಗಳ ಫಲಿತಾಂಶಗಳ ಬಗ್ಗೆ ವಿವರಗಳನ್ನು ಒದಗಿಸುತ್ತವೆ. ಅಂದರೆ ಇಲ್ಲಿ ಆದಾಯ ಹೇಳಿಕೆಗಳು ಅಂತ ಹೇಳಿದಾಗ ಯಾವುದೇ ಒಂದು ವ್ಯವಹಾರದ ಕಾರ್ಯಾಚರಣೆಗಳೇನಿರುತ್ತೆ ಆ ಒಂದು ಕಾರ್ಯಾಚರಣೆಗಳ ಫಲಿತಾಂಶಗಳ ರಿಸಲ್ಟ್ಸ್ನ ಬಗ್ಗೆ ಇದು ವಿವರಗಳನ್ನು ಒದಗಿಸುತ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತು ತುಲನಾತ್ಮಕ ಆದಾಯದ ಹೇಳಿಕೆಗಳು ಕೆಲವು ವರ್ಷಗಳ ಅವಧಿಯಲ್ಲಿ ವ್ಯವಹಾರವು ಮಾಡಿದ ಪ್ರಗತಿಯನ್ನು ಒದಗಿಸುತ್ತದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಒಟ್ಟಾರೆ ಫಲಿತಾಂಶಗಳೇನು ಬರ್ತಲ್ಲ, ಕಾರ್ಯಾಚರಣೆಗಳ ಫಲಿತಾಂಶ ಅಂತ ಹೇಳ್ತೀವಿ, ಅದರ ಬಗ್ಗೆ ಒಂದು ವಿವರಣೆಗಳನ್ನು ಒದಗಿಸುತ್ತದೆ, ಎಕ್ಸ್ಪ್ಲನೇಷನ್ ಕೊಡ್ತವೆ. ಹಾಗೆ ಮತ್ತು ತುಲನಾತ್ಮಕ ಆದಾಯದ ಹೇಳಿಕೆಗಳು ಕೆಲವು ವರ್ಷಗಳ ಅವಧಿಯಲ್ಲಿ ಅಂದರೆ ಒಂದಷ್ಟು ವರ್ಷಗಳ ಒಂದು ಅವಧಿ, ಆ ಡ್ಯೂರೇಷನಲ್ಲಿ ವ್ಯವಹಾರವು ಮಾಡಿದ ಪ್ರಗತಿಯನ್ನು, ಏನೇನು ಅಚೀವ್ಮೆಂಟ್ಸ್ ಮಾಡಿದೆ, ಏನೇನು ಗ್ರೋತ್ ಆಗಿದೆ ಅನ್ನೋದನ್ನು ಒದಗಿಸುತ್ತದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಅದೇ ರೀತಿ ಈ ಹೇಳಿಕೆಯು ವಿವಿಧ ಅವಧಿಗಳಲ್ಲಿ ಆದಾಯ ಹೇಳಿಕೆಯ ಪ್ರತಿ ಸಾಲಿನ ಐಟಂನಲ್ಲಿ ಸಂಭವಿಸುವ ಒಂದು ಬದಲಾವಣೆಗಳನ್ನು ಖಚಿತಪಡಿಸಿಕೊಳ್ಳಲು ಕೂಡ ಇದು ಸಹಾಯ ಮಾಡುತ್ತದೆ ಅನ್ನೋದನ್ನು ನಾವು ಇದರ ಮೂಲಕ ನಾವಿಲ್ಲಿ ಏನು ತಿಳ್ಕೊಳ್ಬೇಕು, ಒಂದು ತುಲನಾತ್ಮಕ ಆದಾಯ ಒಂದು ಹೇಳಿಕೆಯ ಬಗ್ಗೆ ನಾವಿವಾಗ ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಮೊದಲನೇದಾಗಿ ನಾವು ಹೇಳೋದಾದರೆ ತುಲನಾತ್ಮಕ ಆದಾಯದ ಹೇಳಿಕೆಯು ವ್ಯವಹಾರದ ಕಾರ್ಯಾಚರಣೆಯ ದಕ್ಷತೆಯನ್ನು ಮಾತ್ರ ತೋರಿಸುತ್ತದೆ, ಆದರೆ ಫಲಿತಾಂಶಗಳನ್ನು ವಿವಿಧ ಅವಧಿಗಳಲ್ಲಿ ಸ್ಪರ್ಧಿಗಳೊಂದಿಗೆ ಹೋಲಿಸಲು ಕೂಡ ಇದು ಸಹಾಯ ಮಾಡುತ್ತದೆ. ಅಂದರೆ ಕಂಪ್ಯಾರಿಸನ್ ಅಂತ ಮಾಡ್ಬೋದು. ಅಂದರೆ ಕಾಂಪಿಟೇಟರ್ಸ್ ಯಾರಿರ್ತಾರೆ, ಆ ಕಾಂಪಿಟೇಟರ್ಸ್ ಜೊತೆ ನಮ್ದು ಏನು ಫಲಿತಾಂಶಗಳು ಬಂದಿದೆ ಅದನ್ನು ಕೂಡ ನಾವು ಕಂಪೇರ್ ಮಾಡಿಕೊಂಡಾಗ ನಮ್ಮ ಸ್ಟ್ರಾಂಗ್ ಯಾವುದು, ಸ್ಟ್ರಾಂಗ್ ಪಾಯಿಂಟ್ ಯಾವುದು, ವೀಕ್ ಪಾಯಿಂಟ್ ಯಾವುದು, ನಾವು ಎಲ್ಲಿ ವೀಕ್ ಇದ್ವಿ ಅನ್ನೋದನ್ನ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಅಥವಾ ಮೆಷರ್ ಮಾಡೋಕ್ಕೆ ಇದು ತುಂಬಾ ಸಹಾಯಕರವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ತುಲನಾತ್ಮಕ ಆದಾಯದ ಹೇಳಿಕೆಯು ವ್ಯವಹಾರದ ಕಾರ್ಯಾಚರಣೆಯ ದಕ್ಷತೆಯನ್ನು ಮಾತ್ರ ತೋರಿಸುತ್ತದೆ, ಆದರೆ ಫಲಿತಾಂಶಗಳನ್ನು ವಿವಿಧ ಅವಧಿಗಳಲ್ಲಿ ಸ್ಪರ್ಧಿಗಳೊಂದಿಗೆ ಹೋಲಿಸಲು ಸಹಾಯ ಮಾಡುತ್ತದೆ. ಸ್ಪರ್ಧಿಗಳು ಅಂತ ಹೇಳಿದಾಗ ಕಾಂಪಿಟೇಟರ್ ಜೊತೆ ಕಂಪ್ಯಾರಿಸನ್ ಮಾಡಲು, ಹೋಲಿಸಲು ಇದು ಕೂಡ ಸಹಾಯ ಮಾಡುತ್ತದೆ ಅನ್ನೋದನ್ನ ಇಲ್ಲಿ ತಾವು ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಲೆಕ್ಕ ಪರಿಶೋಧನೆಯ ಬಹು ಅವಧಿಯ ಕಾರ್ಯಾಚರಣೆಯ ಒಂದು ಡೇಟಾವನ್ನು ಹೋಲಿಸುವ ಮೂಲಕ ಇದು ಸಾಧ್ಯ ಆಗುತ್ತೆ. ಹಾಗಾದರೆ ಇದು ಯಾವ ರೀತಿ ಸಾಧ್ಯ ಆಗುತ್ತೆ? ಈ ಕಂಪ್ಯಾರಿಸನ್ ಮಾಡೋದಾಗಿರ್ಬೋದು, ಕಂಪ್ಯಾರಿಸನ್ ಮಾಡೋದು, ಫಲಿತಾಂಶ ತಗೊಳ್ಳೋದು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿರುತ್ತೆ. ಸೊ ಇಲ್ಲಿ ನಾವು ತುಲನಾತ್ಮಕ ಆದಾಯದ ಒಂದು ಹೇಳಿಕೆಯು ವ್ಯವಹಾರದ ಕಾರ್ಯಾಚರಣೆಯ ದಕ್ಷತೆಯನ್ನು ಮಾತ್ರ ತೋರಿಸುತ್ತದೆ, ಆದರೆ ಫಲಿತಾಂಶಗಳನ್ನು ನಾವೇನು ಮಾಡ್ಬೋದು, ವಿವಿಧ ಅವಧಿಗಳಲ್ಲಿ ಅಂದರೆ ಬೇರೆ ಬೇರೆ ಡ್ಯೂರೇಷನ್ ಬೇಸಿಸ್ ಮೇಲೆ ಸ್ಪರ್ಧಿಗಳೊಂದಿಗೆ ಹೋಲಿಸಲು ಕೂಡ ಇದು ಸಹಾಯ ಮಾಡುತ್ತದೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿ ಲೆಕ್ಕ ಪರಿಶೋಧನೆಯ ಒಂದು ಬಹು ಅವಧಿಯ ಕಾರ್ಯಾಚರಣೆಯ ಡೇಟಾವನ್ನು ಕೂಡ ಹೋಲಿಸುವ ಮೂಲಕ ಇದು ನಮಗೆ ಸಾಧ್ಯ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ. ಹಾಗೆ ತುಲನಾತ್ಮಕ ಆದಾಯದ ಒಂದು ಹೇಳಿಕೆಯನ್ನು ವಿಶ್ಲೇಷಿಸುವಾಗ ಈ ಕೆಳಗಿನ ಅಂಶಗಳನ್ನು ಅಧ್ಯಯನ ಮಾಡಬೇಕು. ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ತುಲನಾತ್ಮಕ ಆದಾಯದ ಒಂದು ಹೇಳಿಕೆ ಏನಿರುತ್ತೆ, ಓಕೆ, ಅದನ್ನು ವಿಶ್ಲೇಷಿಸುವಾಗ ಈ ಒಂದು ಕೆಳಗಿನ ಒಂದು ಅಂಶಗಳನ್ನು ಅಧ್ಯಯನ ಮಾಡಬೇಕು. ಅಂದರೆ ಇದನ್ನು ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಅದು ಯಾವ್ದ್ಯಾವುದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಮಾರಾಟದಲ್ಲಿನ ಹೆಚ್ಚಳ, ಅಂದರೆ ಸೇಲ್ಸಲ್ಲಿ ಇನ್ಕ್ರೀಸ್ ಆಗಿರ್ಬೋದು, ಅಥವಾ ಇಳಿಕೆಯನ್ನು ಮಾರಾಟದ ಸರಕುಗಳ ಬೆಲೆಯಲ್ಲಿನ ಸಾಪೇಕ್ಷ ಹೆಚ್ಚಳದೊಂದಿಗೆ ಹೋಲಿಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಾರಾಟದಲ್ಲಿ ಹೆಚ್ಚಳ ಅಥವಾ ಇಳಿಕೆಯನ್ನು ಮಾರಾಟದ ಸರಕುಗಳ ಬೆಲೆಯಲ್ಲಿನ ಒಂದು ಸಾಪೇಕ್ಷ ಹೆಚ್ಚಳದೊಂದಿಗೆ ಹೋಲಿಕೆ ಮಾಡಬಹುದು. ಇದು ಮೊದಲನೇದಾಗಿರುತ್ತೆ. ಹಾಗೆ ಎರಡನೇದು ನೋಡಿದ್ರೆ ವ್ಯಾಪಾರದ ಕಾರ್ಯಾಚರಣೆಯ ಲಾಭಗಳನ್ನು ಅಧ್ಯಯನ ಮಾಡುವುದು ಅಂತ ಹೇಳ್ಬೋದಾಗಿದೆ. ಅಂದರೆ ವ್ಯಾಪಾರದ ಕಾರ್ಯಾಚರಣೆ ಅಂತ ಏನು ಹೇಳ್ತೀವಿ, ಆ ಕಾರ್ಯಾಚರಣೆಯ ಲಾಭಗಳೇನಿರುತ್ತೆ, ಪ್ರಾಫಿಟ್ಸ್ ಏನಿರುತ್ತೆ, ಅದ್ರ ಬಗ್ಗೆ ಕೂಡ ಅಧ್ಯಯನ ಮಾಡುವುದು ಅಂತ ಇಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಜೊತೆಗೆ ವ್ಯಾಪಾರದ ಒಟ್ಟಾರೆ ಲಾಭದಾಯಕತೆಯನ್ನು
ಅಂದರೆ ವ್ಯಾಪಾರ ಅಂತ ಏನು ಹೇಳ್ತೀವಿ ಅದರ ಒಟ್ಟಾರೆ ಲಾಭದಾಯಕತೆಯನ್ನು ನಿವ್ವಳ ಲಾಭದ ಒಂದು ಹೆಚ್ಚಳ ಅಥವಾ ಇಳಿಕೆಯಿಂದ ವಿಶ್ಲೇಷಿಸಬಹುದು ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಯಾವುದೇ ಒಂದು ವ್ಯಾಪಾರದ ಒಟ್ಟಾರೆಯ ಒಂದು ಟೋಟಲ್ನ ಒಂದು ಲಾಭದಾಯಕತೆಯ ನಿವ್ವಳ ಲಾಭದ ಹೆಚ್ಚಳ ಏನಿರುತ್ತೆ, ಇನ್ಕ್ರೀಸ್ ಏನಿರುತ್ತೆ ಅಥವಾ ಇಳಿಕೆಯಿಂದ ವಿಶ್ಲೇಷಿಸಬಹುದು ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋವಂಥದ್ದಾಗಿರುತ್ತೆ. ಹಾಗೆ ಇಲ್ಲಿ ಎಂಟ್ರೀಸ್ ಯಾವ್ದು ಮಾಡಬೇಕು ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಅರ್ಜಿಯ ಹಣದ ಸ್ವೀಕೃತಿಯ ಮೇಲೆ ಅಂದರೆ ನಾವು ಅಪ್ಲಿಕೇಶನ್ ಮನಿ ಏನಿರುತ್ತೆ ಅದನ್ನು ರಿಸೀವ್ ಮಾಡ್ಕೊಂಡಾಗ ಎಂಟ್ರಿ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ನ ನಾವು ಡೆಟಾರ್ ಮಾಡಬೇಕಾಗುತ್ತೆ. ಟು ಸಾಲಪತ್ರ ಅರ್ಜಿ ಏನಿರುತ್ತೆ ಮತ್ತು ಹಂಚಿಕೆ ಅಕೌಂಟ್ ಅಂತ ಹೇಳ್ತೀವಿ. ಸೊ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಸಾಲಪತ್ರ ಅರ್ಜಿ ಮತ್ತು ಹಂಚಿಕೆ ಅಕೌಂಟ್ ಇದನ್ನು ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಹಣ ಬಂದು ಸ್ವೀಕರಿಸಿದ ಒಂದು ಅರ್ಜಿಯ ಹಣದೊಂದಿಗೆ ನಾವು ಇದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ. ಇದು ಯಾವ ಒಂದು ಸನ್ನಿವೇಶದಲ್ಲಿ ಮಾಡಬೇಕು ಈ ಒಂದು ಎಂಟ್ರಿ ಅನ್ನೋದನ್ನು ನಾವು ನೋಡೋದಾದರೆ ಅರ್ಜಿಯ ಹಣದ ಒಂದು ಸ್ವೀಕೃತಿಯ ಮೇಲೆ, ಅಂದರೆ ನಾವು ಅರ್ಜಿ ಏನು ಅವರು ತಲುಪಿಸ್ತಾರೆ, ಅರ್ಜಿ ನಾವೇನು ಇಶ್ಯೂ ಮಾಡ್ತೀವಿ ಅಪ್ಲಿಕೇಶನ್ ಆ ಒಂದು ರಿಸೀವ್ ಮಾಡಿಕೊಂಡು ನಮಗೆ ಏನು ಹಣನ ಪಾವತಿ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಏನು ಮಾಡ್ತೀವಿ ಬ್ಯಾಂಕ್ ಅಕೌಂಟ್ನ ನಾವು ಡೆಬಿಟ್ ಮಾಡ್ತೀವಿ. ಟು ಏನು ಮಾಡ್ತೀವಿ ಸಾಲಪತ್ರ ಅರ್ಜಿ ಮತ್ತು ಹಂಚಿಕೆ ಅಕೌಂಟ್ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಇದು ಸ್ವೀಕರಿಸಿದ ಅರ್ಜಿಯ ಹಣದೊಂದಿಗೆ ನಾವಿಲ್ಲಿ ರೆಕಾರ್ಡ್ ಮಾಡೋವಂಥದ್ದು ಆಗಿರುತ್ತೆ. ಹಾಗೆ ಅರ್ಜಿ ಹಣದ ಸ್ವೀಕಾರದ ಮೇಲೆ ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡಬೇಕಾಗತ್ತೆ ಅಂದರೆ ಸಾಲಪತ್ರ ಅರ್ಜಿ ಮತ್ತು ಹಂಚಿಕೆ ಅಕೌಂಟ್ ಡೆಟಾರ್. ಸಾಲಪತ್ರ ಅರ್ಜಿ ಏನಿರುತ್ತೆ ಮತ್ತು ಹಂಚಿಕೆ ಏನಿರುತ್ತೆ ಈ ಹಂಚಿಕೆ ಅಕೌಂಟ್ನ ಡೆಟಾರ್ ಮಾಡಬೇಕಾಗತ್ತೆ. ಟು ಸಾಲಪತ್ರ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡೋವಂಥದ್ದನ್ನ ನಾವಿಲ್ಲಿ ಮಾಡಬೇಕಾಗತ್ತೆ. ಸೊ ಸಾಲಪತ್ರ ಅರ್ಜಿ ಮತ್ತು ಹಂಚಿಕೆ ಅಕೌಂಟ್ನ ಡೆಟಾರ್ ಮಾಡಬೇಕಾಗತ್ತೆ. ಟು ಸಾಲಪತ್ರ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕಾಗತ್ತೆ. ಅದೇ ರೀತಿ ಮಂಜೂರು ಮಾಡಿದ ಡಿಬೆಂಚರ್ಗಳ ಮೇಲಿನ ಅರ್ಜಿಯ ಹಣದ ಮೊತ್ತ ಮತ್ತು ಹೆಚ್ಚುವರಿ ಮೊತ್ತವನ್ನು ಮರುಪಾವತಿಸಲಾಗಿದೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೋದಾಗಿದೆ. ಅಂದರೆ ಅರ್ಜಿ ಹಣದ ಸ್ವೀಕಾರದ ಮೇಲೆ ಅಂತ ಹೇಳಿದಾಗ ಇಲ್ಲಿ ಸಾಲಪತ್ರ ಅರ್ಜಿ ಮತ್ತು ಹಂಚಿಕೆ ಅಕೌಂಟ್ನ ನಾವು ಡೆಬಿಟ್ ಮಾಡಿದ್ವಿ. ಟು ಏನು ಮಾಡಿದ್ವಿ ಸಾಲಪತ್ರ ಅಕೌಂಟು ಜೊತೆಗೆ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ವಿ. ಅದೇ ರೀತಿ ಮಂಜೂರಿ ಮಾಡಿದ ಒಂದು ಡಿಬೆಂಚರ್ಗಳ ಮೇಲಿನ ಅರ್ಜಿಯ ಹಣದ ಮೊತ್ತ ಮತ್ತು ಹೆಚ್ಚುವರಿ ಮೊತ್ತವನ್ನು ಮರುಪಾವತಿಸಲಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಳುವಂಥದ್ದಾಗಿರುತ್ತೆ. ಇದರಲ್ಲಿ ತುಲನಾತ್ಮಕದ ಆದಾಯದ ಒಂದು ಹೇಳಿಕೆಯನ್ನು ಸಿದ್ಧಪಡಿಸುವ ಹಂತಗಳು. ಸೊ ತುಲನಾತ್ಮಕದ ಆದಾಯದ ಹೇಳಿಕೆನ ಯಾವ ರೀತಿ ಸಿದ್ಧಪಡಿಸಬೇಕು ಅದರಲ್ಲಿರುವ ಹಂತಗಳು ಯಾವ್ದ್ಯಾವುದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಪರಿಗಣನೆಯಲ್ಲಿರುವ ಲೆಕ್ಕಪತ್ರ ಅವಧಿಗೆ ಸಂಬಂಧಿಸಿದ ಎಲ್ಲ ವಸ್ತುಗಳ ಸಂಪೂರ್ಣ ಅಂಕಿಗಳನ್ನು ನಿರ್ದಿಷ್ಟಪಡಿಸುವುದು. ಸೊ ಮೊದಲನೇ ಸ್ಟೆಪ್ಪು ಅಥವಾ ಮೊದಲನೇ ಹಂತದಲ್ಲಿ ನಾವೇನು ಮಾಡ್ತೀವಿ ಅಂತ ನೋಡಿದರೆ ಪರಿಗಣನೆಯಲ್ಲಿರುವ ಲೆಕ್ಕಪತ್ರ ಅಕೌಂಟಿಂಗ್ನ ಒಂದು ಡ್ಯೂರೇಷನ್ ಇರುತ್ತೆ ಅದರ ಒಂದು ಸಂಬಂಧಿಸಿದ ಎಲ್ಲ ವಸ್ತುಗಳ ಸಂಪೂರ್ಣ ಅಂಕಿಗಳನ್ನು ನಿರ್ದಿಷ್ಟಪಡಿಸುವುದು ಅಂತ ಹೇಳ್ತೀವಿ. ಅದೇ ರೀತಿ ಎರಡನೇದು ಆದಾಯ ಹೇಳಿಕೆಯ ಐಟಮ್ಗಳಲ್ಲಿ ಅಂದರೆ ಇನ್ಕಮ್ನ ಒಂದು ಯಾವ್ಯಾವ ಐಟಮ್ಸ್ ಇದೆ ಅದರ ಒಂದು ಸಂಭವಿಸಿದ ಸಂಪೂರ್ಣ ಬದಲಾವಣೆಯನ್ನು ನಿರ್ಧರಿಸಿ ಪ್ರಸ್ತುತ ವರ್ಷದ ಮೌಲ್ಯಗಳೊಂದಿಗೆ ಹಿಂದಿನ ವರ್ಷದ ಮೌಲ್ಯಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯುವ ಮೂಲಕ ಇದನ್ನು ಸಾಧಿಸಬಹುದು ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಆದಾಯ ಹೇಳಿಕೆಯ ಒಂದು ಐಟಮ್ಗಳಲ್ಲಿ ಸಂಭವಿಸಿದ ಸಂಪೂರ್ಣ ಬದಲಾವಣೆಯನ್ನು ನಿರ್ಧರಿಸಿ ಪ್ರಸ್ತುತ ವರ್ಷದ ಅಂದರೆ ಎಕ್ಸಿಸ್ಟಿಂಗ್ ಇಯರ್ನ ಒಂದು ಮೌಲ್ಯಗಳೊಂದಿಗೆ ವ್ಯಾಲ್ಯೂಗಳೊಂದಿಗೆ ಇಂದಿನ ವರ್ಷದ ಅಂದರೆ ಪ್ರೀವಿಯಸ್ ಇಯರ್ನ ಒಂದು ಮೌಲ್ಯಗಳು ಇಂದಿನ ವರ್ಷದ ವ್ಯಾಲ್ಯೂಗಳ ನಡುವಿನ ಡಿಫ್ರೆನ್ಸ್ ಏನಿರುತ್ತೆ ಅದನ್ನು ವ್ಯತ್ಯಾಸವನ್ನು ಕಂಡುಹಿಡಿಯುವ ಮೂಲಕ ಇದನ್ನು ಸಾಧಿಸಬಹುದು. ಸೊ ಈ ಒಂದು ನಿಟ್ಟಿನಲ್ಲಿ ಇದನ್ನು ನಾವು ಇದರಲ್ಲಿ ಒಟ್ಟಾರೆ ನಮಗೆ ಇಲ್ಲಿ ಇರುವಂಥದ್ದು ಎರಡು ಹಂತಗಳಂತ ಹೇಳ್ಬೋದು. ಮೊದಲನೇ ಹಂತದಲ್ಲಿ ಪರಿಗಣನೆಯಲ್ಲಿರುವ ಅಕೌಂಟಿಂಗ್ ಅವಧಿಯ ಸಂಬಂಧಿಸಿದ ಎಲ್ಲ ವಸ್ತುಗಳ ಸಂಪೂರ್ಣ ಅಂಕಿಗಳನ್ನು ನಿರ್ದಿಷ್ಟಪಡಿಸುವುದು ಅಂತ ಹೇಳ್ಬೋದು. ಎರಡನೇದು ಆದಾಯ ಹೇಳಿಕೆಯ ಐಟಮ್ಗಳು ಕೂಡ ಸಂಭವಿಸಿದ ಸಂಪೂರ್ಣ ಬದಲಾವಣೆಯನ್ನು ನಿರ್ಧರಿಸಿ ಪ್ರಸ್ತುತ ವರ್ಷದ ಮೌಲ್ಯಗಳೊಂದಿಗೆ ಇಂದಿನ ವರ್ಷದ ಮೌಲ್ಯಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯುವ ಮೂಲಕ ಇದನ್ನು ಸಾಧಿಸಬಹುದು. ಸೊ ಇದನ್ನು ನಾವೇನಂತ ಹೇಳ್ತೀವಿ ತುಲನಾತ್ಮಕ ಆದಾಯ ಹೇಳಿಕೆಯನ್ನು ಸಿದ್ಧಪಡಿಸುವ ಹಂತಗಳಲ್ಲಿ ಇವು ಕೂಡ ಇಲ್ಲಿ ಸೇರ್ಕೊಂಡಿವೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗೆ ಮೂರನೇ ಹಂತ ನಾವಿಲ್ಲಿ ನೋಡೋದಾದರೆ ಇಂದಿನ ವರ್ಷದ ಹೇಳಿಕೆಗೆ
ಅಂದರೆ ಪ್ರೀವಿಯಸ್ ಇಯರ್ ಏನು ಹೇಳಿರ್ತಾರೆ ಅದನ್ನು ನಾವು ಇಂದಿನ ವರ್ಷದ ಹೇಳಿಕೆಗೆ ಸಂಬಂಧಿಸಿದಂತೆ ಪ್ರಸ್ತುತ ಹೇಳಿಕೆಯಲ್ಲಿರುವ ಐಟಮ್ಗಳಲ್ಲಿನ ಶೇಕಡಾವಾರು ಬದಲಾವಣೆಯನ್ನು ಲೆಕ್ಕ ಹಾಕಿ. ಅದನ್ನು ಕೂಡ ನಾವಿಲ್ಲಿ ಮಾಡುವಂಥದ್ದಾಗಿರುತ್ತೆ. ಅಂದರೆ ಪ್ರೀವಿಯಸ್ ಇಯರ್ದ ಒಂದು ಹೇಳಿಕೆ ಸಂಬಂಧಿಸಿದಂತೆ ಪ್ರಸ್ತುತ ಎಕ್ಸಿಸ್ಟಿಂಗ್ನ ಹೇಳಿಕೆಯಲ್ಲಿರುವ ಐಟಮ್ಗಳಲ್ಲಿನ ಒಂದು ಶೇಕಡಾವಾರು ಬದಲಾವಣೆಗಳನ್ನು ಲೆಕ್ಕ ಹಾಕಬೇಕಾಗತ್ತೆ. ಪ್ರೀವಿಯಸ್ ಇಯರ್ದು ಮತ್ತು ಎಕ್ಸಿಸ್ಟಿಂಗ್ ಇಯರ್ದು ಕಂಪೇರ್ ಮಾಡಬೇಕಾಗತ್ತೆ. ಏನೇನು ಡಿಫ್ರೆನ್ಸಿಯೇಷನ್ಸ್ ಇದೆ, ಆ ಒಂದು ಡಿಫ್ರೆನ್ಸಿಯೇಷನ್ಸ್ನ ಕೂಡ ನಾವು ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋವಂಥದ್ದು ಕೂಡ ಇದರಲ್ಲಿ ಸೇರಿಕೊಂಡಿರುವ ಒಂದು ಹಂತಗಳು ಅಂತಲೇ ನಾವಿಲ್ಲಿ ಹೇಳ್ಬೋದಾಗಿದೆ.